ಸುಶ್ರಾವ್ಯವಾಗಿ ಸುಮಧುರ ಕಂಠದಿಂದ ಭಗವನ್ನಾಮ ಸಂಕೀರ್ತನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಪರಮ ಪೂಜ್ಯ ಯತಿಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಈಗ ಮುಂದಿನ ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಅಖಿಲ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ 2 ದಿನದ ಸಮ್ಮೇಳನದ ಮುನ್ನಾ ದಿನವಾದಂಥ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮಂಗಳಕರವಾಗಿ ಯತಿಗಳಿಗೆ ಪೂರ್ಣಕುಂಭ ಸ್ವಾಗತ ಮತ್ತು ಮೆರವಣಿಗೆ ನೆರವೇರಿದೆ. ನಂತರ ಈಗ ಭಜನೆ ಕೂಡ ಬಹಳ ಅದ್ಭುತವಾಗಿ ಒಂದು ದಿವ್ಯ ವಾತಾವರಣವನ್ನು ನಿರ್ಮಾಣ ಮಾಡಿದಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಪರವಾಗಿ, ಆಶ್ರಮದ ಪರವಾಗಿ ಹೃತ್ಪೂರ್ವಕವಂತ ಸ್ವಾಗತವನ್ನು ಬಯಸ್ತೇನೆ. ಈಗ ಯಲಹಂಕ, ಬೆಂಗಳೂರಿನಲ್ಲಿರುವ ಯಲಹಂಕದ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದ ಅಧ್ಯಕ್ಷರಾದಂಥ ಪೂಜ್ಯ ಸ್ವಾಮಿ ಅಭಯಾನಂದಜಿಯವರು ನಿಮ್ಮನ್ನು ಉದ್ದೇಶಿಸಿ ಒಂದಷ್ಟು ಮಾತುಗಳನ್ನು ಆಡಬೇಕಂತ ವಿನಂತಿಸಿಕೊಳ್ತೇನೆ. ವಾಗರ್ಥಾವಿವ ಸಂಪ್ರಕೃತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರ. ಯಥಾಗ್ನೇರ್ದಾಹಿಕಾ ಶಕ್ತಿ ರಾಮಕೃಷ್ಣೇ ಸ್ಥಿತಾ ಹಿ ಯಾ ಸರ್ವವಿದ್ಯಾ ಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯ. ಪರತತ್ವೇ ಸದಾ ಲೀನೋ ರಾಮಕೃಷ್ಣ ಸಮಾಜ್ಞೆಯ ಯೋ ಧರ್ಮಸ್ಥಾಪನರತೋ ವೀರೇಶಂ ತ್ವಂ ನಮಾಮ್ಯಹಂ. ಅಖಿಲ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ ಒಂದು ಅದ್ಭುತವಾದಂಥ ಕಾರ್ಯಕ್ರಮದ ಪ್ರಾರಂಭ ಶೋಭಾಯಾತ್ರೆಯೊಂದಿಗೆ ದಿವ್ಯತ್ರಿಯರ ಒಂದು ನಾಮ ಸಂಕೀರ್ತನೆ, ಅವರ ಸ್ತೋತ್ರ ಪಾರಾಯಣ ಚಿಂತನೆಯೊಂದಿಗೆ ಪರಮ ಪೂಜ್ಯರ ವೇದಿಕೆಯ ಮೇಲೆ ವಿರಾಜಮಾನರಾಗಿದ್ದು ಈ ಒಂದು 3 ದಿನಗಳ ಕಾಲದ ಅದ್ಭುತವಾದಂಥ ಜ್ಞಾನ ವೇದಿಕೆಯನ್ನು ಅಲಂಕರಿಸಿರುವಂಥ ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ಜಿತಕಾಮನಂದಜಿ ಮಹಾರಾಜರ ಶ್ರೀಚರಣಗಳಲ್ಲಿ, ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ನಿರ್ಭಯಾನಂದಜಿ ಮಹಾರಾಜರ ಶ್ರೀಚರಣಗಳಲ್ಲಿ, ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವೀರೇಶಾನಂದಜಿ ಮಹಾರಾಜರ ಶ್ರೀಚರಣಗಳಲ್ಲಿ, ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜರ ಶ್ರೀಚರಣಗಳಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ಕಾರಣೀಭೂತರಾಗಿರುವಂಥ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವಿನಯಾನಂದಜಿ ಮಹಾರಾಜರ ಶ್ರೀಚರಣಗಳಲ್ಲಿ ಹಾಗೂ ಇನ್ನಿತರ ಬೋಧೆ ಸ್ವರೂಪಾನಂದಜಿ ಮಹಾರಾಜರಲ್ಲಿ ಹಾಗೂ ನಮ್ಮ ದಾವಣಗೆರೆಯ ಆಶ್ರಮದ ಪರಮ ಪೂಜ್ಯರಲ್ಲಿ, ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂಥ ಸರ್ವ ಪೂಜ್ಯರ ಶ್ರೀಪಾದಗಳಲ್ಲಿ, ದಿವ್ಯ ಪಾದಗಳಲ್ಲಿ ನತಮಸ್ತಕನಾಗಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಸರ್ವ ಪೂಜ್ಯರಲ್ಲಿ, ಆಶ್ರಮದ ಮತ್ತು ಬೇರೆ ಬೇರೆ ಕರ್ನಾಟಕದ ಎಲ್ಲ ಆಶ್ರಮಗಳ ಇಂದ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಸರ್ವ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಇದೊಂದು ಅದ್ಭುತವಾದಂಥ ಶ್ರೀರಾಮಕೃಷ್ಣರ ದಿವ್ಯ ಲೋಕ. ಪ್ರಕೃತಿ ಸಹಜವಾಗಿಯೇ ಸಾಯಂಕಾಲದ ಹೊತ್ತು ಧ್ಯಾನ ಲೀನವಾಗತ್ತೆ ಅಂತ ಕವಿಗಳ ಒಂದು ಅದ್ಭುತವಾದ ಕಲ್ಪನೆ ಮತ್ತು ಭಾವನೆ. ಆ ಶಾಂತವಾದ ಪ್ರಕೃತಿಯ ಈ ಒಂದು ಪರಮ ಪ್ರಶಾಂತವಾದ ಧ್ಯಾನ ಲೀನಾವಸ್ಥೆ ಮನುಷ್ಯನ ಚಂಚಲವಾದಂಥ ಮನಸ್ಥಿತಿಗೆ ಏಕಾಗ್ರತೆಯನ್ನು ತಂದುಕೊಡುತ್ತೆ ಅನ್ನುವಂಥ ಅವರ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ತಂದುಕೊಂಡು ಈ ಒಂದು ಅದ್ಭುತವಾದಂಥ ರಾಮಕೃಷ್ಣರ ಲೋಕ, ವಿಷ್ಣು ಲೋಕ, ಕೈಲಾಸ, ಎಲ್ಲ ಆಧ್ಯಾತ್ಮಿಕ ಲೋಕಾಂತರಗಳ ಬಗ್ಗೆ ಪುರಾಣಗಳಲ್ಲಿ ಹೇಗೆ ಉಲ್ಲೇಖವಾಗಿದೆಯೋ ಇದೊಂದು ರಾಮಕೃಷ್ಣರ ಲೋಕ.
ಅವರ ಅವತೀರ್ಣ ಜಗತ್ತಿಗೆ ಜ್ಞಾನ ವಿವೇಕ ಭಕ್ತಿಗಳನ್ನು ಹಂಚುವುದಕ್ಕೆ ಬಂದಂಥವರು ಅಂತ. ಅವರದೇ ಭಾಷೆಯಲ್ಲಿ ವಚನವೇದದ ಒಂದು ದೃಷ್ಟಾಂತದೊಂದಿಗೆ ನಾವು ಆಲೋಚನೆ ಮಾಡುವುದಕ್ಕೆ ಸಾಧ್ಯವಾಗುವುದಾದರೆ, ದುಂಬಿ ಭ್ರಮರ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರಿದ ಮೇಲೆಯೂ ಝೇಂಕಾರ ಮಾಡುತ್ತೆ, ಹೀರುವುದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಝೇಂಕಾರ ಮಾಡುತ್ತೆ. ಆದರೆ ಎರಡು ಝೇಂಕಾರಗಳ ಒಂದು ಸೂಚ್ಯ ಭಾವಾರ್ಥವೇನು ಅನ್ನೋದನ್ನು ರಾಮಕೃಷ್ಣರು ತಿಳಿಸಿಕೊಡ್ತಾರೆ. ಆ ಮದೋನ್ಮತ್ತವಾದಂಥ ಝೇಂಕಾರ ಜ್ಞಾನದ ಒಂದು ಪರಮಾವಧಿಯನ್ನು, ಪರಮೋತ್ಕೃಷ್ಟ ಆ ಉನ್ನತ ಅವಸ್ಥೆಯನ್ನು ನಮಗೆ ತಂದುಕೊಡೋದಾದರೆ, ಇನ್ನು ಮಧುವನ್ನು ಹೀರುವುದಕ್ಕೆ ಆತುರವಾಗಿ ಹಾತೊರೆದು ಕಾತರಿತರಿಂದ ಕುಳಿತಿರುವಂಥ ಆ ದುಂಬಿಯ ಕಲ್ಪನೆಯೂ ಕೂಡ ಬಹಳ ಅದ್ಭುತವಾಗಿದೆ. ಅದು ಇನ್ನೇನು ಮಧುವನ್ನು ಹೀರಬೇಕು. ಜಗತ್ತಿಗೆ ರಾಮಕೃಷ್ಣರ ಅದ್ಭುತವಾದಂಥ ವಿಶಾಲವಾದಂಥ ಆಧ್ಯಾತ್ಮಿಕ ಸಂಸ್ಪರ್ಶ, ಜಗತ್ತು ಹಿಂದೆಂದೂ ಕಾಣದ ಅದ್ಭುತವಾದಂಥ ಅಲೌಕಿಕ ಅವರ್ಣನೀಯ ಒಂದು ಅನುಭವ. ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದರೆ, ಅವತೀರಣದ ಬಗ್ಗೆ, ರಾಮಕೃಷ್ಣರ ಅವತಾರದ ಬಗ್ಗೆ ಬಹಳ ಅದ್ಭುತವಾದ ಭಾಷೆಯಲ್ಲಿ ಹೇಳ್ತಾರೆ. ಸಂಸ್ಕಾರಗಳಿಂದ ಸಂಪೂರ್ಣ ಮುಕ್ತವಾದ ಋಷಿಯ ಹೃದಯದಲ್ಲಿ ಶಾಸ್ತ್ರಜ್ಞಾನವು ಹೇಗೆ ಪ್ರಕಟಗೊಳ್ಳುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿದಕ್ಕೋಸ್ಕರವೇ ರಾಮಕೃಷ್ಣರು ಬಾಹ್ಯ ಶಿಕ್ಷಣವನ್ನು ಸಂಪೂರ್ಣ ಕಡೆಗಣಿಸಿ ಅವತರಿಸಿ ಬಂದಿದ್ದಾರೆ. ಸಮಾಜದ ಸರ್ವ ಭಾವಗಳಿಗೆ, ಸರ್ವ ಆಧ್ಯಾತ್ಮಿಕ ಆಯಾಮಗಳಿಗೆ ಪ್ರಚೋದನೆ, ಪ್ರೇರಣೆ ಕೊಡ್ತಾ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ಪ್ರೇರಕವಾಗುವ ರೀತಿಯಲ್ಲಿ ಅವರ ಅವತಾರವಾಯಿತು ಅನ್ನೋದನ್ನು ಹೇಳ್ತಾ ಇನ್ನೊಂದು ವಾಕ್ಯವನ್ನು ಸೇರಿಸ್ತಾರೆ. ಯಾವ ಶಕ್ತಿಯ ಒಂದು ಪ್ರಾರಂಭದ ಅವಸ್ಥೆಯನ್ನು ನೋಡಿದರೆ ಅದ್ಭುತವಾದಂಥ ಉಗಮಾವಸ್ಥೆಯಲ್ಲಿಯೇ ದಿಕ್ತಟಗಳು ಅಣುರಣಿತವಾಗುವಂಥ ರೀತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಂಸ್ಪರ್ಶ ಜಗತ್ತಿಗೆ ಆಗ್ತಾ ಇದೆ. ಅದೊಂದು ಪೂರ್ಣಾವಸ್ಥೆಯನ್ನು ತಲುಪಿದಾಗ ಅಥವಾ ಪೂರ್ಣವಾಗಿ ಪ್ರಕಟ ರೂಪದಲ್ಲಿ ವ್ಯಕ್ತವಾದಾಗ ಹೇಗಿರುತ್ತೆ ಅನ್ನೋದನ್ನು ಕಲ್ಪನೆ ಮಾಡು ಸೋದರ ಅಂತ ವಿವೇಕಾನಂದರು ಹೇಳ್ತಾರೆ. ಆತ್ಮೇಲೆ ಇದು ನಾವೆಲ್ಲರೂ ಕೂಡ ರಾಮಕೃಷ್ಣರ ದಿವ್ಯತ್ರಿಯರ ಭಾವ ಪ್ರಪಂಚದಲ್ಲಿ ಈಜಾಡುವಂಥ ಒಂದು ಭಾವ ಪ್ರಪಂಚದಲ್ಲಿ ಮುಳುಗಿ ಒಂದು ಆ ದುಂಬಿಯ ಒಂದು ಆ ಭಾವದಿಂದ ಭ್ರಮರದ ಅಂತ ಝೇಂಕರಿಸುವಂಥ ವ್ಯಕ್ತಿಗಳು ಅಂತ ನಮ್ಮನ್ನು ನಾವು ಭಾವಿಸ್ಕೋಬೇಕಾಗಿದೆ. ನಮ್ಮ ಭಾರತೀಯ ಪರಂಪರೆ ಬಹಳ ಅದ್ಭುತ. ನಿಮಗೊಂದು ಉದಾಹರಣೆ ಕೊಡೋದಾದರೆ, 3 Indians argued 32 days continuously about everything, anything and nothing. 3 ಜನ ಅದ್ಭುತವಾದಂಥ ಜ್ಞಾನ ಶಿಖರವನ್ನೇರಿದಂಥ ವ್ಯಕ್ತಿಗಳು 32 ದಿನಗಳ ಕಾಲ ನಿರಂತರವಾಗಿ ಜಿಜ್ಞಾಸೆ ಮಾಡಿದರು. ಅದು ಚರಿತ್ರೆಯಲ್ಲಿ ದಾಖಲಾಗಿ ಹೋಗಿದೆ. ಶಂಕರಾಚಾರ್ಯರು, ಮಂಡನ ಮಿಶ್ರ ಮತ್ತು ಉಭಯ ಭಾರತಿ. ಯಾವುದರ ಕುರಿತಾಗಿ? ಎಲ್ಲದರ ಕುರಿತಾಗಿ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯ, ಉಗಮ, ಆದಿ, ಅಂತ್ಯ ಎಲ್ಲವನ್ನು, ಸೃಷ್ಟಿಯ ರಹಸ್ಯವನ್ನು ಭೇದಿಸುವಂಥ ಸರ್ವ ವಿಚಾರಗಳ ಜಿಜ್ಞಾಸೆ. ಅದೊಂದು ಜ್ಞಾನ ಪ್ರವಾಹ. ಭಾರತೀಯರು ನಾವು ಹೆಮ್ಮೆ ಪಡಬೇಕಾಗಿದೆ. ಆ ಜ್ಞಾನ ಪ್ರವಾಹದಲ್ಲಿ ನಾವು ಕೂಡ ಮಿಂದೆದ್ದಂಥ ವಂಶಕ್ಕೆ ಸೇರಿದವರು ಅನ್ನುವ ಭಾವನೆಯಿಂದ ನಾವು ಒಂದು ಅದ್ಭುತವಾದಂಥ ಕೃತಕೃತ್ಯತೆಯನ್ನು, ಒಂದು ಆತ್ಮತೃಪ್ತಿಯನ್ನು, ಅಭಿಮಾನವನ್ನು ಇಟ್ಕೋಬೇಕಾಗಿದೆ. ಆ ಪರಂಪರೆಯ ಇತ್ತೀಚಿನ ಅದ್ಭುತವಾದಂಥ ಒಂದು ನವನವೀನ ಒಂದು ಅವತರಣಿಕೆ ಅಂದರೆ ಸ್ವಾಮಿ ವಿವೇಕಾನಂದರು. ಅವರ ಭಾವ ಮತ್ತು ಅದ್ಭುತ. ಜಸ್ಟ್ ಬುದ್ಧ ಹ್ಯಾಡ್ ಹೀಸ್ ಮೆಸೇಜ್ ಫಾರ್ ದ ವೆಸ್ಟ್, ಈಸ್ಟ್ ಐ ಹ್ಯಾವ್ ಮೈ ಓನ್ ಮೆಸೇಜ್ ಟು ದ ವೆಸ್ಟ್. ಬುದ್ಧ ಹೇಗೆ ಪೌರ್ವಾತ್ಯ ದೇಶಗಳಿಗೆ ಒಂದು ಜ್ಞಾನದ ಒಂದು ಅದ್ಭುತವಾದಂಥ ರಸದೌತಣವನ್ನು ಉಣಬಡಿಸಿದರು, ಭಕ್ತಿಯ, ಜ್ಞಾನದ ಪ್ರವಾಹ ಮತ್ತು ವೈರಾಗ್ಯದ, ಶಾಂತಿಯ, ದಯೆಯ
ಕ್ಷಮೆಯ ಆ ಅದ್ಭುತವಾದಂಥ ಅಲೌಕಿಕ ಗುಣಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟನು. ಹಾಗೆ ನಾನು ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತೀಯ ಸಂಜಾತ ಋಷಿಗಳ ಜ್ಞಾನದ ಅದರ ವೈಖರಿ ಏನು ಅನ್ನೋದನ್ನು ನಾನು ತೋರಿಸಿಕೊಡಬೇಕಾಗಿದೆ ಅಂತ. ಆತ್ಮೀಯರೇ, ಇಂಥ ಜ್ಞಾನ ಪ್ರಪಂಚಕ್ಕೆ ಸೇರಿದಂಥ ವ್ಯಕ್ತಿಗಳು ನೀವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಾವು ಬಹಳಷ್ಟು ಹೆಮ್ಮೆ ಪಡಬೇಕು ಅಂತ ಹೇಳಿದರೆ, ರಾಷ್ಟ್ರಕವಿ ಕುವೆಂಪು ಅವರ ಭಾಷೆಯಲ್ಲಿ ಹೇಳೋದಾದರೆ, ನಾವೆಲ್ಲರೂ ಸೇರಿದಂಥವರು ಶ್ರೀರಾಮಕೃಷ್ಣ ಕುಲ ಸಂಜಾತರು. ನಾವು ಯಾರಿಗೂ ಕಮ್ಮಿ ಇಲ್ಲ. ಹೆಮ್ಮೆಯಿಂದ ಅತಿ ಸಾಮಾನ್ಯನು ಶ್ರೀರಾಮಕೃಷ್ಣರ ಆ ವಚನವೇದದ ಸಂಸ್ಪರ್ಶಕ್ಕೆ ಬಂದಂಥ ವ್ಯಕ್ತಿ ಯಾವ ವಿದ್ವತ್ಪೂರ್ಣವಾದ ತತ್ವಜ್ಞಾನಿಗೆ ಕೀಳುವಂಥ ಭಾವನೆ ತಂದ್ಕೋಬೇಕಾಗಿಲ್ಲ. ಅದಕ್ಕೆ ಬದಲಾಗಿ ತನಗಿಂತ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ನಾನು ಕಡಿಮೆಯಲ್ಲ. ಅದನ್ನೇ ಸ್ವಾಮಿ ವಿವೇಕಾನಂದರು ಬೇರೆ ಭಾಷೆಯಲ್ಲಿ ಹೇಳಿದರು. ರಾಮಕೃಷ್ಣರ ದಾಸರು ನಾವು, ಬೆಟ್ಟವನ್ನು ಕುಟ್ಟಿ ಪುಡಿ ಪುಡಿ ಮಾಡುವೆವು ನಾವ್ಯಾರೆಂಬುದು ಬಲ್ಲಿರ ನೀವು. ಆ ಭಾವ ನಮಗೆ ಒಳಗಡೆಯಿಂದ ಜಾಗೃತವಾಗಬೇಕು. ಹೇಗೆ 3 ದಿನ 32 ಗಂಟೆಗಳ ಕಾಲ ಆ ಜ್ಞಾನ ಪ್ರವಾಹ ಹರಿದು ಬಂತು ಅಂದು, ಇವತ್ತು ಈ 3 ದಿನಗಳ ಕಾಲ 32 ವ್ಯಕ್ತಿಗಳಿಗಿಂತ ಹೆಚ್ಚು ತಪೋನಿಷ್ಠರು, ಜ್ಞಾನನಿಷ್ಠರು, ವೈರಾಗ್ಯ ಸಂಪನ್ನರು, ಕನಸಿನಲ್ಲಿಯೂ ಕೂಡ ಯಾವ ಕಾಮನೆಗಳಿಗೆ ಬಲಿಯಾಗದ ಶುದ್ಧಂತಃಕರಣದ ಮನಸ್ಸುಗಳ ಮೂಲಕ ಭಗವದ್ಭಕ್ತಿಯ, ಜ್ಞಾನದ, ವೈರಾಗ್ಯದ, ಭಾರತೀಯ ಸಂಸ್ಕೃತಿಯ ಅದ್ಭುತವಾದಂಥ ಆಯಾಮಗಳನ್ನು ಪರಿಚಯಿಸುವಂಥ ಜ್ಞಾನ ವೇದಿಕೆ ಇದು ಅನ್ನೋದನ್ನು ತಾವೆಲ್ಲ ಮನಗಂಡೇ ದೂರದಿಂದ ಬಂದಿದ್ದೀರಾ. ತಾವೆಲ್ಲ ತಮ್ಮಲ್ಲಿ ಕೆಲವರು ಆ ಜ್ಞಾನ ಭಕ್ತಿಯಿಂದ ಆಕರ್ಷಿತರಾದಂಥ ವ್ಯಕ್ತಿಗಳು ನಿಮ್ಮೆಲ್ಲ ಕಷ್ಟ ಕೋಟಲೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಹಿ ಜ್ಞಾನೇನ ಸದೃಶಂ, ಈ ಜ್ಞಾನ ಭಕ್ತಿಗಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಇದಕ್ಕೆ ಸರಿದೂಗುವಂಥದ್ದು ಇನ್ನೊಂದಿಲ್ಲ ಅನ್ನುವ ಆ ನಿಷ್ಕರ್ಷೆಯಿಂದ, ತತ್ವನಿಷ್ಠೆಯಿಂದ ನಿಮ್ಮೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಈ ಜ್ಞಾನ ಯಜ್ಞದಲ್ಲಿ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಾ. ಈ ಜ್ಞಾನ ಯಜ್ಞ ನಮ್ಮೆಲ್ಲರನ್ನು ಪರಮ ಪವಿತ್ರವನ್ನಾಗಿಸುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ, ಜಗತ್ತು ಇವತ್ತು ಹಲವಾರು ಸಮಸ್ಯೆಗಳಿಂದ ತತ್ತರಿಸ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳಲ್ಲೇ ನೀವು ಎಲ್ಲ ವೃತ್ತಪತ್ರಿಕೆ, ಟಿ ವಿ ಮಾಧ್ಯಮಗಳಲ್ಲಿ ನೋಡುವಂಥ ಸುದ್ದಿಗಳನ್ನು ನೋಡಿದರೆ ಎಂಥ ಬಾಲಿಶವಾದಂಥ ಪ್ರಪಂಚದಲ್ಲಿ ಇವತ್ತು, ಅದನ್ನೇ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದರೆ ಸ್ವಲ್ಪ ಬಹಳ ಸಾಮಾನ್ಯ ಹೀನ ಉಪಮೆಯ ಮೂಲಕ ಹೇಳಿದಾರೋ ಏನೋ ಗೊತ್ತಿಲ್ಲ, ಆದರೂ ಅದನ್ನು ಹೇಳಿಬಿಡ್ತೇನೆ. ಯಾಕೆಂದರೆ ಅಲ್ಲಿಂದ ಮೊದಲುಗೊಂಡು ನಾವು ಯಾವ ಎತ್ತರದ ಸ್ತರದಲ್ಲಿ ವಿಹರಿಸಬೇಕಾಗಿದೆ ಅನ್ನುವ ಕಲ್ಪನೆಗೋಸ್ಕರ ಹೀನೋಪಮೆಯ ಇರ್ಬೋದು, ಆದರೆ ಈ ಜಗತ್ತಿನ ನಗ್ನ ಸತ್ಯವನ್ನು ಬಿಚ್ಚಿಡುವಂಥದ್ದು. ಈ ಪ್ರಪಂಚ ಅಂದರೆ ಉದರ ಮತ್ತು ಜನನೇಂದ್ರಿಯ, ಈ ವಿಷಯಗಳಾಚೆ ಬೌದ್ಧಿಕವಾಗಿ ಪ್ರಬುದ್ಧರಾದಂಥ ವ್ಯಕ್ತಿಗಳು ಏನು ಇನ್ನು ಎಷ್ಟು ಜನರು ಅದ್ಭುತವಾದಂಥ ಜ್ಞಾನದ ಆನಂದದಲ್ಲಿ ತಲ್ಲೀನರಾಗ್ತಾರೆ. ಸಾಮಾನ್ಯ ಮಟ್ಟದ ವಿಚಾರಗಳಲ್ಲಿ ಪ್ರಪಂಚ ಮುಳುಗೇಳ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ವಾಂಟ್ ಟು ಲೀಡ್ ದ ಮ್ಯಾನ್ಕೈಂಡ್ ಟು ದ ಪ್ಲೇಸ್ ವೇರ್ ದೇರ್ ಈಸ್ ನೈದರ್ ದ ವೇದಾಸ್ ನಾರ್ ದ ಬೈಬಲ್ ನಾರ್ ದ ಕುರಾನ್. Yet this has to be done by harmonizing the Vedas, the Bible and the Quran. ಆತ್ಮೀಯರೇ, ಈ ಮಾನವ ಸಮಾಜವನ್ನು ಪ್ರಸಕ್ತವಾದಂಥ ಈ ಸದ್ಯದ ಅವನತಿಯ ಸ್ಥಿತಿಯಿಂದ ಯಾವ ಸ್ತರಕ್ಕೆ ಏರಿಸಬೇಕಾಗಿದೆ ಅನ್ನುವ ಕಲ್ಪನೆಯನ್ನು ಸ್ವಾಮಿ ವಿವೇಕಾನಂದರು ಮುಂದಿಡ್ತಾರೆ. ಅದನ್ನು ಅರವಿಂದ್ ಘೋಷರು ಬಹಳ ಚೆನ್ನಾಗಿ ಗ್ರಹಿಸ್ತಾರೆ. ಮುಂದೊಂದು ದಿನ ಪ್ರಬುದ್ಧವಾದಂಥ ನಾಗರಿಕರು ಬರ್ತಾರೆ, ಇವರು ದೇವತೆಗಳೇನೋ ಅನ್ನುವಂಥ ಭ್ರಮೆ ಹುಟ್ಟತ್ತೆ ನೋಡಿದವರಿಗೆ. ಆ ರೀತಿಯಲ್ಲಿ ಅಂಥ ಉಚ್ಚ ಶ್ರೇಣಿಯ ಉನ್ನತ ಮಟ್ಟದ ತೀವ್ರ ವೈರಾಗ್ಯ ಸಂಪನ್ನರಾದಂಥ ಜ್ಞಾನ ಭಕ್ತಿ ವಿವೇಕಗಳಿಂದ ಭೂಷಿತರಾದಂಥ ವ್ಯಕ್ತಿಗಳ ಜನಾಂಗ ಉದಯವಾಗುತ್ತೆ ಅಂತ ಅರವಿಂದ್ ಘೋಷರ ಕಲ್ಪನೆ
ಆ ಕಲ್ಪನೆಗೆ ಮೂಲ ತಾಯಿ ಬೇರು ಸ್ವಾಮಿ ವಿವೇಕಾನಂದರ ಈ ನುಡಿ ಯಾವುದು? ಐ ವಾಂಟ್ ಟು ಲೀಡ್ ದ ಮ್ಯಾನ್ಕೈಂಡ್ ಟು ದ ಪ್ಲೇಸ್ ವೇರ್ ದೇರ್ ಈಸ್ ನೈದರ್ ದ ವೇದಾಸ್ ನಾರ್ ದ ಬೈಬಲ್ ನಾರ್ ದ ಕೊರಾನ್ ಎಟ್ ದಿಸ್ ಹ್ಯಾಸ್ ಟು ಬಿ ಡನ್ ಬೈ ಹಾರ್ಮೋನೈಸಿಂಗ್ ದ ವೇದಾಸ್ ದ ಬೈಬಲ್ ಆ್ಯಂಡ್ ದ ಕೊರಾನ್. ಅಂದರೆ ಮಾನವತೆ ಸಣ್ಣ ಪುಟ್ಟ ಸಾಮಾನ್ಯ ವಿಚಾರಗಳಲ್ಲಿ ಅದನ್ನು ಇತ್ಯಾದಿ ನಾನು ಉದಾಹರಣೆ ಕೊಡಲ್ಲ, ಅವೆಲ್ಲ ವಿಚಾರಗಳು ತಮಗೆಲ್ಲ ಗೊತ್ತಿದೆ. ಅವೆಲ್ಲ ಆ ಉದಾಹರಣೆಗಳನ್ನ ನಾನು ಬಾಯಿಂದ ಉಚ್ಚರಿಸಿದರೆ ಬಾಯಿ ತೊಳ್ಕೋಬೇಕು. ಅಂಥ ವಿಚಾರಗಳ ಕುರಿತಾಗಿ ಜಿಜ್ಞಾಸೆ, ದೊಡ್ಡ ದೊಡ್ಡ ಚರ್ಚೆಗಳು, ಟಿ ವಿ ಮಾಧ್ಯಮಗಳು ಅದಕ್ಕಾಗಿಯೇ ಮೀಸಲಾಗಿಟ್ಟುಬಿಟ್ಟಿದ್ದಾರೆ. ಅಂಥ ವಿಚಾರಗಳಿಂದ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದರೆ ಆ ಜ್ಞಾನ ಎಲ್ಲಿ ಪ್ರಪಂಚದ ಜಂಜಾಟ ಇಣಿಕೆ ಹಾಕಿ ನೋಡೋದಕ್ಕೂ ಸಾಧ್ಯವಿಲ್ಲೋ ಅಂಥದ್ರಲ್ಲಿ ಹುಟ್ಟಿದಂಥ ಈ ಜ್ಞಾನದ ಈ ಅಮೃತದ ವೈಭವವನ್ನು ಆನಂದಿಸುವುದಕ್ಕೆ, ಅದನ್ನು ಕುಡಿಯುವುದಕ್ಕೆ, ಸಾಕ್ಷಿಭೂತರಾಗಿ ಅದನ್ನು ನೋಡುವುದಕ್ಕೆ ತಮ್ಮಂಥ ತೀವ್ರ ವೈರಾಗ್ಯ ಸಂಪನ್ನರಾದಂಥ ಮುಮುಕ್ಷುಗಳಾದಂಥ ವ್ಯಕ್ತಿಗಳು ಬಂದಿದ್ದೀರಾ. ನೀವೆಲ್ಲರೂ ಪುಣ್ಯಾತ್ಮರು. ಯಾಕೆಂತ ಹೇಳಿದರೆ ಪ್ರಪಂಚದಲ್ಲಿ ದಿಗ್ಭ್ರಮೆಗೊಳಿಸುವಂಥ ಸಾಕಷ್ಟು ವಿಚಾರಗಳನ್ನು ಬದಿಗೊತ್ತಿ ಕೇವಲ ಈ ಜಗತ್ತಿನ ಮೂಲ ಸತ್ಯವನ್ನು ಭೇದಿಸುವಂಥ ಜ್ಞಾನ ನಿಷ್ಠೆಯನ್ನೇ ಹೊಂದಿ ತಾವೆಲ್ಲ ಬಂದಿದ್ದೀರಲ್ಲ. ಮತ್ತು ಅಂತಹ ಕಾರ್ಯಕ್ರಮಗಳನ್ನೇ ರಾಮಕೃಷ್ಣರ ಹೆಸರಲ್ಲಿ ಇವತ್ತು ನಡೀತಾ ಇದೆ. ನನ್ನನ್ನು ಕೆಲವು ವಿದ್ಯಾರ್ಥಿಗಳು ಪ್ರಶ್ನಿಸಿದರು, ರಾಮಕೃಷ್ಣ ಆಶ್ರಮಗಳ ಕಾರ್ಯವೈಖರಿಗಳನ್ನು ನೋಡಿದರೆ ಇನ್ನೆಷ್ಟೊಂದು ಆಧ್ಯಾತ್ಮಿಕ ಚಳವಳಿಗಳಿದ್ದಾವೆ ಪ್ರಪಂಚದಲ್ಲಿ, ಅಲ್ಲಿ ಜನಸ್ತೋಮವೇ ಸೇರಿರುತ್ತೆ. ಇಲ್ಲಿ ರಾಮಕೃಷ್ಣರ ಆಶ್ರಮಗಳ ಕಾರ್ಯಕ್ರಮಕ್ಕೆ ಮತ್ತು ಅವರ ವೇದಿಕೆಗಳಲ್ಲಿ ಬರುವಂಥ ವ್ಯಕ್ತಿಗಳಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ನಾನು ಅವನಿಗೆ ಅದು ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಾಯ್ತಲ್ಲ, ಅವನಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದೆ. ಅವನಿಗೆ ಈ ಕಾರು ಮೊಬೈಲ್ ಅಂದ್ರೆ ಹುಚ್ಚು. ಆದ ಸರಿ ಐಫೋನ್ ಎಷ್ಟು ಜನರಲ್ಲಿರುತ್ತೆ? 100 ಜನರನ್ನು ಪರೀಕ್ಷೆ ಮಾಡಿ ನೋಡು, ಐಫೋನ್ ಎಷ್ಟು ಜನರಿರುತ್ತೆ. BMW ಕಾರ್ ಎಷ್ಟು ಜನರಲ್ಲಿರುತ್ತೆ? ರೋಡಲ್ಲಿ ಕಣ್ಣಿಗೆ ಕಾಣುತ್ತದೆ ಎಲ್ಲ ಟೈಮಲ್ಲಿ. ಸಂಖ್ಯಾದೃಷ್ಟಿಯಿಂದ ಈ ಪ್ರಪಂಚದಲ್ಲಿ ಬಹಳಷ್ಟು ಜನಸ್ತೋಮ ಮಾರು ಹೋಗೋದು ಸಾಮಾನ್ಯ ವಿಚಾರಗಳಲ್ಲಿ. ಅದನ್ನೇ ರಾಮಕೃಷ್ಣ ಪರಮಹಂಸರ ಭಾಷೆಯಲ್ಲಿ ಜಗನ್ಮಾತೆ ಮರಳುಗೊಳಿಸಿಬಿಟ್ಟಿದ್ದಾಳೆ. ಈ ಪ್ರಪಂಚದಲ್ಲಿ ಆ ಕಾಳುಗಳನ್ನು ಆ ಕಣಜದ ಬಾಗಿಲಲ್ಲಿ ಬಿಸಾಕಿದ್ದಾಳೆ. ಆ ಬಿಸಾಕಿರೋ ಕಾಳುಗಳಿಗೆ ಮರಳಾಗಿ ಮೂಲ ಕಣಜಕ್ಕೆ ಗಮನ ಕೊಡದೆ ಬದುಕ್ತಾ ಇರುವಂಥ ಜನಸ್ತೋಮದ ಮಧ್ಯದಲ್ಲಿ ನಾವೆಲ್ಲರೂ ಧನ್ಯಾತ್ಮರು, ಪುಣ್ಯಾತ್ಮರು. ಏಕೆಂದರೆ ಆ ಮೂಲ ಕಣಜದ ವೈಭವದಿಂದ ಆಕರ್ಷಿತರಾದಂಥವರು. ಆ ಮೂಲ ಶಕ್ತಿ, ಅದನ್ನು ರಾಮಕೃಷ್ಣ ಪರಮಹಂಸರ ಭಾಷೆಯಲ್ಲಿ ಹೇಳೋದಾದರೆ, ರಾಮಕೃಷ್ಣರು ಎಷ್ಟು ದೊಡ್ಡವರು ಅವ್ರು ಹೇಳ್ತಾರೆ. ಈ ಶುಕ ಮಹರ್ಷಿಗಳಂಥವರು ಕೂಡ ಆ ಮಹಾ ಸಚ್ಚಿದಾನಂದ ಘನಸಾಗರದ ಸಮೀಪಕ್ಕೆ ಬಳಿ ಸಾರಿದಾರೋ ಇಲ್ಲೋ ಗೊತ್ತಿಲ್ಲ. ಶಿವ 3 ಬಗಸೆ ನೀರು ಕುಡಿದ್ರಲ್ಲೇ ಆ ಸಚ್ಚಿದಾನಂದ ಮಹಾಸಾಗರದಲ್ಲಿ ಪ್ರಜ್ಞೆ ತಪ್ಕೊಂಡು ಬಿಟ್ಟಿದ್ದಾನೆ. ಆ ಮೂಲ ಶಕ್ತಿಯ ವೈಭವವನ್ನು ವರ್ಣನೆ ಮಾಡ್ತಾ ಮಾಡ್ತಾ ಶಿವನಂತ ತ್ರಿಮೂರ್ತಿಗಳು, ಅದನ್ನೇ ಆ ತ್ರಿಮೂರ್ತಿಗಳೇ ಮೂರ್ಛೆ ಹೋಗಿ ಬಿದ್ದು ಬಿಟ್ಟಿದ್ದಾರೆ. ಆ ಸಚ್ಚಿದಾನಂದ ಘನ ವೈಭವದ ಮಹಿಮೆಯನ್ನು ಅರಿಯದೆ, ಪೂರ್ಣವಾಗಿ ತಿಳಿಯದೆ. ಅಂದರೆ ನಾಮರೂಪಾತೀತವಾದಂಥ ಅಲೌಕಿಕ ಆನಂದದ ವೈಭವ ಎಷ್ಟು ಜನರಿಗೆ ಅರ್ಥವಾಗುತ್ತೆ ಆ ಭಾವದಲ್ಲಿ. ಹಾಗೇ ಶ್ರೀಮಾತೆ ಶಾರದಾದೇವಿಯವರು ಅತ್ರಿ ಅನುಸೂಯ ದಂಪತಿಗಳ ಒಂದು ಕಥೆಯನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ಬ್ರಹ್ಮ ವಿಷ್ಣು ಮಹೇಶ್ವರನ್ನೇ ಮಕ್ಕಳಾಗಿ ಹಾಲುಣಿಸಿದಂಥ ಮಹಾಮಾತೆ ಅನುಸೂಯಾದೇವಿ. ಹಾಗೆ ಶ್ರೀಮಾತೆಯವರು ಬ್ರಹ್ಮಜ್ಞಾನ ಅಂದರೆ ಏನು, ಅದನ್ನು ಪಡೆದ್ರೆ 2 ಕೊಂಬು ಬರುತ್ತಾ, ಯಥಾರ್ಥ ದೃಷ್ಟಿ ಸಿಗತ್ತೆ. ಆ ಮೂಲ ಕಣಜದ ವೈಭವವನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿಗೆ 2 ಕೊಂಬು ಬರುತ್ತಾ, ಅವನಿಗೆ ಯಥಾರ್ಥ ಜ್ಞಾನ ಲಾಭವಾಗುತ್ತೆ ಅಷ್ಟೇ. ಅಂದರೆ ಶ್ರೀಮಾತೆಯವರ ವೈಭವ ಎಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡದು. ಹರಿಹರ ಬ್ರಹ್ಮಾದಿಗಳೇ ಬಳಿ ಸಾರೋದಕ್ಕೆ ಅಸಾಧ್ಯವಾದಂಥ ಆ ವೈಭವದ ಮಹಿಮೆಯನ್ನು ವರ್ಣಿಸ್ತಾ ಅದನ್ನು ಯಥಾರ್ಥವಾಗಿ ತಿಳಿದುಕೊಂಡಂಥ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಅದು ಪಡಿಬೇಕಾದದ್ದೇ, ಅದೇನು ದೊಡ್ಡಸ್ತಿಕೆ ಅನ್ನೋ ರೀತಿಯಲ್ಲಿ. ಅಂದರೆ ನಾವು ಯಾವ ಭಾಷೆಯಲ್ಲಿ ನಿಮ್ಮ ಜೊತೆಗೆ ಸಂವಹನ ಮಾಡ್ತಾ ಇದ್ದೇವೆ ಅನ್ನೋದು ಇದರಿಂದ ಅರ್ಥವಾಗತ್ತೆ.
ಆ ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರ ಜ್ಞಾನನಿಷ್ಠೆ, ಪ್ರಖರ ವೈರಾಗ್ಯದ ನಿಧಿ ಶ್ರೀ ಮಾತೆ ಶಾರದಾದೇವರ ವಿಶಾಲವಾದಂಥ ಆ ಮಾತೃ ವಾತ್ಸಲ್ಯದ ಆ ವಿರಾಟ್ ರೂಪ ರಾಮಕೃಷ್ಣರು ಹೇಳ್ತಾರೆ, ಶುಕದೇವರು, ನಾರದರು ಒಂದೊಂದು ಕಣವನ್ನು ಎರಡೆರಡು ಕಣವನ್ನು ಬಾಯಲ್ಲಿ ಇಟ್ಕೊಂಡು ಬಂದಂಥವರು ಆ ಮೂಲ ಸಕ್ಕರೆ ಬೆಟ್ಟಕ್ಕೆ ಹೋಗಿ. ಅಂದರೆ ಯಾರನ್ನೂ ಕಳಪೆಯಾಗಿ ಅಲ್ಲಗಳೆಯುವ ದೃಷ್ಟಿಯಿಂದ ರಾಮಕೃಷ್ಣರು ಉಪಮೇಯ ಕೊಡಲಿಲ್ಲ. ಆ ಮೂಲ ಶಕ್ತಿಯ ವೈಭವವನ್ನು ವರ್ಣಿಸಬೇಕಾಗಿದೆ ಅಷ್ಟೇ. ಹಾಗೆ ವರ್ಣಿಸ್ತಾ ರಾಮಕೃಷ್ಣ, ಶ್ರೀಮಾತೆ ಶಾರದಾದೇವಿ, ಸ್ವಾಮಿ ವಿವೇಕಾನಂದರ ಈ ಸರಳ ಮಾನವೀಯ ರೂಪ ನಮ್ಮ ನಿಮ್ಮಂಥವರೇ. ಸಾಮಾನ್ಯ ರೂಪ ಹೇಗೆ ಅಲೌಕಿಕ ಆನಂದದ ವೈಭವವನ್ನು ಎಷ್ಟು ಸರಳ ಭಾಷೆಯಲ್ಲಿ ನಮ್ಮಂಥವರಿಗೆ ತಂದುಕೊಟ್ಟಿದ್ದಾರೆ. ಶಾಸ್ತ್ರವಾಕ್ಯಗಳಿಂದ ಸಾಕಷ್ಟು ಜಿಜ್ಞಾಸೆಯ ನಂತರ ಅರಿತುಕೊಳ್ಳಲಾಗದ ಆ ಕ್ಲಿಷ್ಟವಾದ ವಿಚಾರವನ್ನು ಸಾಮಾನ್ಯ ಭಾಷೆಯಲ್ಲಿ ನಮಗೆ ಹಿಡಿದಿಟ್ಟಿದ್ದಾರೆ. ಅಂಥ ವೈಭವವನ್ನು ಪಡೆದರೂ ಕೂಡ ಅದೇನು ದೊಡ್ಡದು ಅಂದರೆ, ಒಲಿಂಪಿಕಲ್ಲಿ 1 ಗೋಲ್ಡ್ ಮೆಡಲ್ ಪಡೆಯೋದೇ ಭಾಳ ಕಷ್ಟ, 20 ಪಡೆದ್ರೆ ಅದೇನು ದೊಡ್ಡದು ಅನ್ನೋ ರೀತಿಯಲ್ಲಿ ಅದು ಕೂಡ ನಮ್ಮೆಲ್ಲರ ಸ್ವತ್ತು. ನಾವೆಲ್ಲರೂ ಋಷಿ ಸಂಜಾತರು. ನಾವು ಅದನ್ನು ನಮ್ಮ ನಿಜ ಸ್ವರೂಪ, ಪತಂಜಲಿಯ ಮಹರ್ಷಿಯ ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ಸ್ವಸ್ವರೂಪ ದರ್ಶನವಾಗತ್ತೆ, ಯಥಾರ್ಥ ದರ್ಶನವಾಗತ್ತೆ ಅನ್ನುವ ಆ ಯಥಾರ್ಥ ದರ್ಶನದ ವೈಭವವನ್ನು ನಮಗೆ ರಾಮಕೃಷ್ಣ ವಿವೇಕಾನಂದರು, ಶ್ರೀಮಾತೆ ಶಾರದಾದೇವರು ತೋರಿಸಿಕೊಟ್ಟಿದ್ದಾರೆ. ಈ 3 ದಿನಗಳ ಈ ಭಾವ ಒಂದು ಪ್ರಸರಣ, ಭಾವ ಪ್ರಚಾರ, ಭಾವ ವೈಭವ, ಭಾವೋದ್ದೀಪನ, ಜ್ಞಾನದ ಅದ್ಭುತವಾದಂಥ ಈ ಸಂವಹನ, ಇದರ ಮೂಲಕ ನಾವು ಏನನ್ನು ಅಚೀವ್ ಮಾಡೋದು ಹೊರಟಿದ್ದೇವೆ ಅಂದರೆ, ಯಾವುದೇ ಲೌಕಿಕ ಆಸೆಗಳಿಂದ ದೂರವಾದ ಕೇವಲ ಜ್ಞಾನ ವೈರಾಗ್ಯ ಭಕ್ತಿ ಪ್ರಚೋದಕವಾದಂಥ ಈ ಕಾರ್ಯಕ್ರಮಗಳ ಸರಣಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅದ್ಭುತವಾದಂಥ ಅಮೃತ ಘಳಿಗೆ. ಯಾಕೆಂತ ಹೇಳಿದರೆ ಇದೊಂದು ದೊಡ್ಡ ಮಹಾಮನೆ. ನಾವೆಲ್ಲರೂ ನಮ್ಮ ಸಣ್ಣ ಪುಟ್ಟ ಮನೆಗಳಿಂದ ಹೊರಬಂದು ವಿಶಾಲವಾದಂಥ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಗ್ರಹಿ ಭಕ್ತರು, ಆಧ್ಯಾತ್ಮಿಕ ತಪೋನಿಧಿಗಳು, ತಪಸ್ವಿಗಳು, ಸ್ವಾಮೀಜಿಗಳು, ನಾವೆಲ್ಲರೂ ರಾಮಕೃಷ್ಣರ ಮುಂದೆ ಶರಣಾಗತರಾದಂಥ ಜ್ಞಾನ ವೈರಾಗ್ಯ ಸಂಪನ್ನರಾದಂಥ ಮುಮುಕ್ಷುಗಳು ಅನ್ನುವಂಥ ಹೆಮ್ಮೆಯಿಂದ ಅವರ ಶ್ರೀಪಾದಗಳಲ್ಲಿ ಎರಗಿ ನಮ್ಮ ಜೀವನದ 3 ದಿನಗಳ ಈ ಅವಧಿಯನ್ನು ರಾಮಕೃಷ್ಣರು ಹೇಳ್ತಿದ್ರು. 3 ದಿನ ಹಗಲು ರಾತ್ರಿ ಭಗವಂತನಿಗೋಸ್ಕರ ಯಾರ ಮನಸ್ಸು ವ್ಯಾಕಲ್ಪಡುತ್ತೋ ಆತನಿಗೆ ಭಗವಂತನ ಸ್ವಲ್ಪ ಯಥಾರ್ಥ ಜ್ಞಾನ ಸಿಗತ್ತೆ, ಸ್ವಲ್ಪ ಆದರೂ ರುಚಿ ಸಿಗತ್ತೆ ಅನ್ನೋ ಅರ್ಥದಲ್ಲಿ. ಹಾಗೆ ನಾವು ಕೂಡ 3 ದಿನಗಳ ಕಾಲ ಶಾಂತವಾಗಿ, ಅತ್ಯಂತ ನಿರ್ಮಲ ಅಂತಃಕರಣಪೂರ್ವಕವಾಗಿ ಇಲ್ಲಿ ನಡೆಯುವಂಥ ಸರ್ವ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಯಾಗಿ ಜ್ಞಾನದ, ಭಕ್ತಿಯ, ವೈರಾಗ್ಯದ ಎಲ್ಲ ಒಂದು ಮೂಲ ಕೇಂದ್ರ ಇಲ್ಲಿದೆ ವೇದಿಕೆ ಮೇಲೆ. ಆ ಮಹಾ ತಪಸ್ವಿಗಳ ದರ್ಶನ ಭಾಗ್ಯವೇ ನಮ್ಮ ಜನ್ಮಾಂತರದ ಒಂದು ಪಾಪವನ್ನು ಹೊಡೆದೋಡಿಸುವಷ್ಟು ಶಕ್ತಿ ಇರುವಾಗ, ಇನ್ನು ಅವರಿಂದ ಬರುವಂಥ ಜ್ಞಾನದ ನುಡಿಗಳು ನಮಗೆ ಶಾಶ್ವತವಾದಂಥ ಪ್ರಚೋದನೆ, ಪ್ರೇರಣೆ, ದಿಗ್ದರ್ಶನ, ದಿಕ್ಪಥ ತಂದುಕೊಡೋದ್ರಲ್ಲಿ ಸಂದೇಹವಿಲ್ಲ. ಇದು ಯಾವುದೇ ಸಾಮಾನ್ಯವಾದಂಥ ಕಾರ್ಯಕ್ರಮ ಅಲ್ಲ. ಈ 3 ದಿನಗಳ ಕಾಲ ನಾವು ಎಷ್ಟೊತ್ತು ಧ್ಯಾನ ಮಾಡಿದ್ದೇವೆ ಅನ್ನೋದಲ್ಲ. 3 ದಿನಗಳ ಕಾಲ ದಿವ್ಯತ್ರೆಯರ ಭಾವಲಹರಿಯಲ್ಲಿ ಮಿಂದೆದ್ದು ತೇಲಾಡ್ತಾ ಇದ್ದೇವೆ ಅಂದರೆ ಅದು ಧ್ಯಾನವೇ. ಆ ಧ್ಯಾನದಲ್ಲಿ ನೀವೆಲ್ಲ ಭಾಗಿಯಾಗೋಣ. ಅಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಶಿವಮೊಗ್ಗದ ರಾಮಕೃಷ್ಣ ಆಶ್ರಮದ ಭಕ್ತರ ಒಂದು ಭಕ್ತಿಯ ಶಕ್ತಿಯಿಂದ ಇಲ್ಲಿ ಆಯೋಜನೆ ಆಗಿದೆ. ಆ ರಾಮಕೃಷ್ಣ ಆಶ್ರಮದ ಭಕ್ತರು ಅಂದರೆ ಒಬ್ಬೊಬ್ಬರು ಕೂಡ ಆ ಮಟ್ಟದ ಅದ್ಭುತವಾದಂಥ ಒಂದು ಭಕ್ತಿಯಿಂದ ಪ್ರಚೋದನೆ ಪಡೆದು ಈ ಕಾರ್ಯದಲ್ಲಿ ತತ್ಪರರಾಗಿದ್ದಾರೆ. ಆ ಎಲ್ಲ ಕಾಣದ ಎಲ್ಲ ಕೈಗಳಿಗೆ ಮತ್ತು ಪರಮಪೂಜ್ಯ ವಿನಯಾನಂದಜಿಗೆ ಹಾಗೂ ಪರಮಪೂಜ್ಯ ಪ್ರಕಾಶಾನಂದಜಿ ಮಹಾರಾಜರವರಿಗೆ ಮತ್ತು ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಗಮಿಸುವಂಥ ಸರ್ವ ಪೂಜ್ಯ ಯತಿಗಳಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅಂತರಂಗದಿಂದ ಭಕ್ತಿಯ ಪೂರ್ಣ ಶರಣಾಗತಿಯನ್ನು ಅರ್ಪಿಸಿ
ನೆರೆದಿರುವಂಥ ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ದಿವ್ಯಾತ್ಮರು. ನಾವೆಲ್ಲ ಸೌಟುಗಳಾಗಬಾರ್ದು. ಸೌಟು ಅಂದರೆ ಪಾಯಸದಲ್ಲಿ ಸೌಟು ಇರುತ್ತಲ್ಲ, ಸೌಟು ಬಕೆಟಲ್ಲೇ ಇರುತ್ತೆ, ಬಡಿಸಿದವರಿಗೆ ಪಾಯಸ ಲಾಭ, ಸೌಟಿಗೆ ಒಳಗೆ ಹೋಗಲೇ ಇಲ್ಲ. ಸೌಟುಗಳಾಗಬಾರ್ದು ಅಂದರೆ ನಾವೆಲ್ಲ ದುಂಬಿಗಳಾಗಬೇಕು. ಸಕ್ಕರೆಯೂ ಆಗಬಾರ್ದು, ಪಾಯಸವೂ ಆಗಬಾರ್ದು, ಸೌಟು ಆಗಬಾರ್ದು. ನಮಗೆ ಆಗಬೇಕಾಗಿರೋದು ರಾಮಕೃಷ್ಣರ ಭಾಷೆಯಲ್ಲಿ ಹೇಳೋದಾದರೆ ನಾವು ಅದನ್ನು ಆಸ್ವಾದಿಸುವ ವ್ಯಕ್ತಿಗಳಾಗಬೇಕು, ಅಥವಾ ದುಂಬಿಗಳಾಗಬೇಕು, ಅಥವಾ ಇರುವೆಗಳಾಗಬೇಕು. ಅದನ್ನು ಆನಂದಿಸಬೇಕು. ಈ ಆನಂದವನ್ನು ಕಳ್ಕೊಂಡು ಪ್ರಪಂಚದಲ್ಲಿ ಪಡೆಯುವಂಥದ್ದು ಏನೂ ಇಲ್ಲ. ಎಲ್ಲವೂ ಬರೀ ಶುಷ್ಕ, ಒಣ, ಅತ್ಯಂತ ನೀರಸ, ಕೊನೆಗೆ ಏನೂ ಉಳಿಯದ ಒಂದು ನಿರಾಶೆ ಭಾವ. ಆದರೆ ಸಾರ್ಥಕತೆ, ಆನಂದೋತ್ಪತ್ತಿ, ಒಂದು ಪೂರ್ಣವಾದಂಥ ಭಕ್ತಿಯ ಲಾಭ ನಮಗಾಗಬೇಕು ಅನ್ನೋ ಭಾವನೆಯಿಂದ ಇಲ್ಲಿ ಯಾವುದೇ ಸೀಮಿತ ದೃಷ್ಟಿಕೋನದಿಂದ ಯಾರೂ ಕೂಡ ಮಾತನಾಡಲ್ಲ. ನಿಮ್ಮನ್ನು ರಂಜಿಸುವಂಥ ಮಾತುಗಳು ಈ ವೇದಿಕೆಯಿಂದ ಬರಲ್ಲ. ಇದು ಹಾಸ್ಯ, ಪ್ರಾಣೇಶನ ಹಾಸ್ಯ ಕಾರ್ಯಕ್ರಮವೂ ಅಲ್ಲ. ಇಲ್ಲಿ ಜ್ಞಾನ ನಮ್ಮ ಈಗ ಸದ್ಯದ ಆನಂದದಲ್ಲಿ ನಾನು ಅನುಭವಿಸ್ತಾ ನನಗೇನು ಅನಿಸತ್ತೆ, ಸತ್ಯ ಏನು ಅನಿಸತ್ತೆ, ಯಾವುದು ಸತ್ಯ, ಯಾವುದು ನಿಜಕ್ಕೂ ನನಗೆ ಎಷ್ಟು ಪ್ರಯೋಜನ ಮತ್ತು ಕೇಳೋರಿಗೆ ಎಷ್ಟು ಪ್ರಯೋಜನ, ಈ ಭಾವದಿಂದ ಒಂದು ಪೂರ್ಣ ಶರಣಾಗತಿಯಿಂದ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲ ಕೇಳ್ತಾ ಇದ್ದೀರಿ ಅನ್ನುವಂಥ ಭಾವ ಅಲ್ಲ. ಇಲ್ಲಿ ಆನಂದದ ಗೋಷ್ಠಿ ನಡೀತಾ ಇದೆ. ಜಗನ್ಮಾತೆಯ ಈ ಲೋಕ ಇದು ಸೃಷ್ಟಿಯಾಗಿದೆ. ನಾವು ಪೂರ್ಣವಾಗಿ ಆನಂದದಲ್ಲಿ ಇದ್ದವರು. ಆದರೆ ಈ ಪ್ರಪಂಚದಿಂದ ಈ ಗಾಳಿಪಟ ಕಿತ್ಕೊಂಡ್ಬಂದು ಈ ಕೆಳಗಡೆ ಪ್ರಪಂಚದಲ್ಲಿ ಬಿದ್ದುಬಿಟ್ಟಿದ್ದೇವೆ. ಆದರೆ ಅದು ಜ್ಞಾನನಿಷ್ಠೆಯಿಂದ ಬಂದಂಥ ಅದು ಇಲ್ಲಿ ಅಜ್ಞಾನದಲ್ಲಿ ತೊಳಲಾಡಬಾರ್ದು. ಆ ಜ್ಞಾನದ ಆ ಮೂಲ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಮಗೆ ಯಾವಾಗಿದ್ರೂ ಸದಾ ಇರಬೇಕು. ಅದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು. ಈ ಅದ್ವೈತ ಜ್ಞಾನವನ್ನು ಸೊಂಟಕ್ಕೆ ಕಟ್ಕೊಂಡು ಈ ಪ್ರಪಂಚದಲ್ಲಿ ಇರಬೇಕು ಅಂತ. ಅದ್ವೈತ ಜ್ಞಾನವನ್ನು ಸೊಂಟಕ್ಕೆ ಕಟ್ಕೊಳ್ಳೋದಂದರೆ ಅವರು ಉಪಮೇಯವಾಗಿ ಹೇಳಿತ್ತು. ಅಂದರೆ ಸದಾ ಮನಸ್ಸಿನಲ್ಲಿ ನಾನು ಆ ಭಗವಂತನಿಂದ ಅಭಿನ್ನ, ಭಗವಂತನ ಸ್ವರೂಪ ನಾನು, ನನ್ನಲ್ಲಿ ದುಃಖ, ಯಾವುದೇ ಕ್ಲೇಶಗಳು, ಯಾವುದೇ ಇತಿಮಿತಿಗಳು, ಕುಂದುಕೊರತೆಗಳು ಯಾವೂ ಇಲ್ಲದ ಪೂರ್ಣ ಸತ್ಯದ ಸ್ವರೂಪ ನಾನು ಅನ್ನುವ ಭಾವದಲ್ಲಿ ನಾವೆಲ್ಲರೂ ಆನಂದದಿಂದ ಲೋಲಾಡುವ ದಿವ್ಯ ಶಿಶುಗಳು ನಾವು ಅನ್ನುವ ಭಾವನೆಯಿಂದ 3 ದಿನಗಳ ಕಾಲ ನಾವು ದಿವ್ಯತ್ರೆಯರ ಚಿಂತನ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ದಿವ್ಯತ್ರೆಯರ ಶ್ರೀಚರಣಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್.